ನಾರಾಯಣ. ಓಹೋ, ನಾರದ ಮಹಾಮುನಿಗಳು ಬಂದಂತಾಯಿತು. ಬರಲಿ ಬರಲಿ. ಕಮಲ ನಯನ ಕಮಲ ವದನ, ಕಮಲ ನಯನ ಕಮಲ ವದನ, ರಮಣ ನಾರಾಯಣ. ಕಮಲ ನಯನ ನಾರಾಯಣ, ಕಮಲ ನಯನ ಕಮಲ ವದನ. ಮೂರು ಲೋಕಕ್ಕೆ ಈ ಸೂತ್ರಧಾರೆ, ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರೆ. ಮುನಿಗಳ ಮನದಲ್ಲೇ ಮನೆ ಮಾಡಿ ಮುನಿಗಳ ಮನದಲ್ಲೇ ಮನೆ ಮಾಡಿ ನಿಜ ಭಕ್ತರ ಹೃದಯಲ್ಲೇ ನೆಲೆದಾರೆ. ಕರದರೆ ಕರದರೆ ಬರುವ ಅಭಯವು ಕೊಡುವ, ಕರದರೆ ಬರುವ ಅಭಯವು ಕೊಡುವ ಶ್ರೀಮಸ್ತುವೆ ಕಾಪಾಡು ದೇವ, ಶ್ರೀಮಸ್ತುವೆ ಕಾಪಾಡು ದೇವ. ಕಮಲ ನಯನ ಕಮಲ ವದನ. ಆಹೋ ಮಾಧವ, ನಾರದ ಭೂಲೋಕದಲ್ಲಿ ಕುಳ್ಳರಾದ ಶಕ್ತಿಸುಧನ ಮತ್ತು ಪ್ರಚೋದರೆಂಬ ದೈತರು ದೇವಾಲಯಗಳನ್ನು ಕಿತ್ತಿ ಮುನಿಗಳು ಮಾಡುವ ತಪಸ್ಸನ್ನು ಕೆಡಿಸಿ ವಿಗಾದಿಗಳನ್ನು ಭಂಗಗೊಳಿಸಿ ಸುರನಾರಿಯರನ್ನೊಡನೆ ಪರಿಪರಿಯಿಂದ ಬಾಧಿಸಿ ಈಗ ವೈಕುಂಠದ ಮೇಲೆ ದಾಳಿಯನ್ನು ಗೈದರು ಬಂದರೂ ಬರಬಹುದು. ಆದ ಕಾರಣ ದುಷ್ಟ ರಾಕ್ಷಸರನ್ನು ಹತಗೊಳಿಸುವುದು ಬಿಟ್ಟು ಈ ರೀತಿ ಶೇಷಶಯನಾಗಿ ಆನಂದ ಪರಿವಶನಾಗಿ ಲಕ್ಷ್ಮೀ ದೇವರೊಡನೆ ಇದ್ದರೆ ಹೇಗೆ? ನಾರಾಯಣ ಲಕ್ಷ್ಮೀ ರಮಣ. ಶಾರದ ತನಯನಾದ ನಾರದ ಮಹರ್ಷಿಗಳೇ, ಪರಮಾತ್ಮ, ಕಾಲವೆಂಬ ಚಕ್ರವು ಸದಾ ಕಾಲ ಚಂಚಲನೆಯಲ್ಲಿರುವುದು. ಅದರಂತೆ ಈಗ ಲೋಹಾವತಿ ಮದಂದರಿಗೆ ಅರನವರ ಬಲದಿಂದ ಮಹಾಗರ್ವ ತುಂಬಿಕೊಂಡಿರುವುದು. ಅವರಂ ಜಯಿಸುವುದು ಅಷ್ಟು ಸುಲಭವಲ್ಲ. ಆದರೇನು ಮಾಡುವುದು? ಸಮಯ ಬರುವ ತನಕ ಕಾಯಬೇಕು ನಾರದ. ಗಾನವಿದ್ದ ವಿಶಾರದ. ಅಮ್ಮ ಲೋಕಮಾತೆ ನಾರದ, ಕ್ಷೀರಸಾಗರನ ಸುತೆ ಜಗತ್ತಿಗೆ ಬಂದ ಆಪತ್ತುವನ್ನು ಪರಿಹರಿಸಿ ಈ ಜಗದುದ್ಧಾರಕ್ಕೊಂದು ಮಾಡಿರೆಂದು ಈ ಜಗನ್ಮಯನಿಗೆ ನೀನಾದರೂ ಹೇಳಮ್ಮ ಲೋಕಮಾತೆ. ಕ್ಷೀರಸಾಗರನ ಸುತೆ ನಾರದ, ಅಮ್ಮ ಲೋಕಮಾತೆ, ನೀನು ಹೇಳಿದಂತೆ ಈ ಲೋಕ ಕಂಟಕರಾದ ರಕ್ಕಸರನ್ನು ಹತ ಮಾಡಿ ಈ ಲೋಕಕ್ಕೆ ಮಂಗಳವನ್ನುಂಟು ಮಾಡಬೇಕೆಂದು ಈ ಜಗನ್ಮಯನಿಗೆ ಹೇಳುವಿನ ಶಾರದ ತನೆಯ ಬಿಟ್ಟು ಬಿಡು ನಿನ್ನ ಚಿಂತೆಯ. ಆಗ ಆಗಲೇ ಮಾತೆ. ಅಹೋ ಭುವನ ಪಾಲಕನೇ, ಲಕ್ಷ್ಮಿ, ಎನ್ನ ನುಡಿಯಂತೂ ಕೇಳುವಂತವನಾಗು ಬೇಗನೆ. ಈ ನಾರದರು ಹೇಳಿದ ಪ್ರಕಾರವಾಗಿ ಲೋಕ ಕಂಟಕರಾದ ಶಕ್ತಿಸೂದನ ಪ್ರಸೋದನೆಂಬ ರಕ್ಕಸರನ್ನು ಸಂಹಾರ ಮಾಡಿ ಈ ಲೋಕಕ್ಕೆ ಮಂಗಳವನ್ನುಂಟು ಮಾಡಬೇಕೆಂದು ಬೇಡಿಕೊಳ್ಳುವಿನ ಪ್ರಿಯ, ಬಿಡಿಸೆನ್ನ ಚಿಂತೆಯ. ಹೇ ನಾರಿಮಣಿ, ಎನ್ನ ಮುದ್ದಿನ ಅರಗಿಣಿ, ಶ್ರೀ ವಿಷ್ಣು, ಕ್ಷಣಕಾಲದಲ್ಲಿಯೇ ಜಗತ್ತಿಗೆ ಬಂದ ಆಪತ್ತನ್ನು ಪರಿಹರಿಸಿ ಲೋಕಕಂಟಕರಾದ ಲೋಹಾವತಿಯ ದುಷ್ಟರನ್ನು ಹತಗೊಳಿಸಿ ಎನ್ನ ನಂಬಿದ ಭಕ್ತರನ್ನು ರಕ್ಷಿಸುವೆ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಆ ಕುಳ್ಳರನ್ನು ಹತ ಮಾಡಿಸುವೆ. ಶಾರದ ತನಯ, ಬಿಟ್ಟು ಬಿಡು ನಿನ್ನ ಮನದ ಸಂಶಯ. ದೇವ ದೀನ ಬಾಂಧವ, ನಾನಿನ್ನು ಹೋಗಿ ಬರುವೇನೆ. ನನಗೆ ಅಪ್ಪಣೆಯನ್ನು ಕೊಡುವಂತರಾಗ ಪನ್ನಗ ಸೈನ ಪರಮ ಪಾವನ. ಸಂತೋಷದಿಂದ ಹೋಗಿ ಬನ್ನಿರಿ ನಾರದ ಶಾರದ ಬ್ರಹ್ಮನಂದನ. ಇನ್ನೊಮ್ಮೆ ನೀವು ಈ ವೈಕುಂಠಕ್ಕೆ ಬರುವುದರೊಳಗೆ ಆ ದುಷ್ಟರಾದ ದಾನವರ ಹತಗೊಳಿಸಿ ಭಕ್ತರನ್ನು ಉದ್ಧಾರ ಮಾಡುವೆ. ವಿರಂಜಿತನೆಯ, ನೆನಪಿರಲಿ ಈ ಎನ್ನಯ ವಿಷಯ. ಪರಮಾತ್ಮ
ಶಕ್ತಿ ಶೋಧನ ಪ್ರಶೋಧನ ಶಕ್ತಿ ಶೋಧನ ಪ್ರಶೋಧನ ಇದೇ ಗ್ರಾಮದ ಗೋಪಾಲಗೌಡ ಮಾಲಿಪೇಟೆಲ್ ಇವರು ಕೂಡ ಈ ಸಂಘಕ್ಕೆ 1100 ರೂಪಾಯಿ ಕೊಟ್ಟಿರ್ತಾರೆ ಮತ್ತು ಅದೇ ರೀತಿಯಾಗಿ ಮುತ್ತಮ್ಮ ಬುದ್ದಿನ್ ಇವರು ಕೂಡ ಈ ಸಂಘಕ್ಕೆ 1100 ರೂಪಾಯಿ ಕೊಟ್ಟಿರ್ತಾರೆ. ಈ ಸಂಘದ ವತಿಯಿಂದ ಅವರಿಬ್ಬರಿಗೂ ಧನ್ಯವಾದಗಳು. ವಿಷ್ಣು ವಿಷ್ಣು ಅಹೋ ಪ್ರಾಣಕಾಂತ, ಕಾಂತೆ, ಯಾರೋ ಕೂಳ ರಕ್ಕಸರು ಈ ನಮ್ಮ ವೈಕುಂಠಕ್ಕೆ ದಾಳಿ ಮಾಡುತ್ತಿರುವರು. ಆ ಧ್ವನಿಯನ್ನು ಕೇಳಿ ಎನ್ನ ಹೆದೆಯು ಒಂದೇ ಸಮನೆ ಬುಗಿಲೆನ್ನುವುದು ಪ್ರಾಣಪತಿ, ಮುಂದೇನು ಗತಿ? ಅಹೇ ಮೋಹದ ರಮಣಿ, ಎನ್ನ ಮುದ್ದಿನ ಅರಗಿಣಿ, ಶ್ರೀಹರೇ, ಯಾರೇ ಘೋರ ಧ್ವನಿ ಮಾಡಿದರೂ ನಮ್ಮನ್ನೇನು ಮಾಡಲಾರರು. ಹಾ ನೀನು ಭಯ ಪಡಬೇಡ. ಹಾ ಈ ಕೂಳರಕ್ಕಸರು ನಮ್ಮ ಹತ್ತಿರ ಬಂದಂತಾಯ್ತು. ನಾನು ಹೋಗಿ ಆ ದುಷ್ಟರಂ ಸಂಹರಿಸಿ ಬರುತ್ತೇನೆ. ಹಾ. ನೀನು ಈ ಸುಂದರವಾದ ಮಣಿಮೆಯ ಮಂಚದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೋ ರಮಣಿ, ಸದ್ಗುಣ ಭರಣಿ. ನಿನ್ನಿಷ್ಟದಂತೆ ಆಗಲಿ ಪ್ರಿಯ. ಎಲೈ ವಿಷ್ಣು ಎಂಬ ಕುಲ್ಲ ಎಲೈ ಭ್ರಷ್ಟ, ಸಾಗರದಲ್ಲಿ ಉದ್ಭವಿಸಿದ ಲಕ್ಷ್ಮಿಯನ್ನು ಕೂಡಿಕೊಂಡು ಆದಿಶೇಷನಂ ಶಯನ ಮಾಡಿ ವೈಕುಂಠದ ಪದವಿಯೊಳ ಮೆರೆಯುವುದಕ್ಕೆ ಬಿಟ್ಟಿದ್ದು ಇಂದಿನ ನಮ್ಮ ರಾಕ್ಷಸರದೇ ತಪ್ಪು. ಅಂದು ಸಮುದ್ರದ ಮತನ ಮಾಡಿದಾಗಲೇ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಏನೇ ಭ್ರಷ್ಟ, ಎಲೈ ಪಾಪಿಷ್ಟ, ಒಂದು ಹಳೆ ಪಕ್ಷೆಯ ಮೇಲೆ ಕುಳಿತು ದಾರೊಳಗೆ ಯುದ್ಧವನ್ನ ಮಾಡಿರುವಿ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ಚಲಿ. ನೀನೊಬ್ಬ ವೀರನೇ, ನೀನೊಬ್ಬ ಸೂರನೇ. ನೀನು ಸಹಜ ತೀರನಾಗಿದ್ದರೆ ಎನ್ನೊಡನೆ ಸಂಗ್ರಾಮಕ್ಕೆ ಸಿದ್ಧನಾಗು ಲಕ್ಷ್ಮೀಪತಿ. ಚೋರನಾದ ಕಪಟ ವಿಷ್ಣುವೇ, ಎಲೈ ಮಾಂಸ ಭಕ್ಷಕನೇ, ಅಷ್ಟಭಾರ್ಯದಿಂದ ತೇಲಾಡುವ ಕಾಮಧೇನು 16,000 ಗೋಪಿಕಸರಲ್ಲಿ ಬರೆಯುವ ಮದನ್ನ ಮಕ್ಕಳೇ, ನಿನ್ನ ಮೇಲೆ ನನಗೆ ಕರುಣೆ ಆಗುವುದು. ಯಾತಕ್ಕಾಗಿ ಆಗುವುದು? ಯಾತಕ್ಕೆಂದರೆ ನಿನ್ನಂತ ಹೇಡಿಯನ್ನು ಸಂಹಾರಿಸಿ ಜೀವದಾನ ಮಾಡುವೆನು. ನಾರಾಯಣ, ನಡೆಯಲಾರದು ನನ್ನಲ್ಲಿ ನಿನ್ನ ಎತ್ರಾಣ, ಬಿದ್ದು ಬೇಡಿಕೆ ಎನ್ನ ಚರಣ. ಓಡುವರಿಗೆ ಜೀವದಾನ ಮಾಡಬೇಡ ಯಾವ ಯೋಚನ. ಲೋಹಾವಧಿಯ ಮಂದಮತಿಗಳೇ, ಲೋಹಾವಧಿಯ ಮಂದಮತಿಗಳೇ, ಕಂಡ ಮಂದಾದಿಗಳ ತಿಂದು ಪುಂಡತನದಿ ಒದರುವುದೇ ಮೂಡರೇ. ಎಲೈ ಹುಲ್ಲು ದಾನ್ನವ, ರಾತ್ರಿಯಲ್ಲಿ ಸಂಚರಿಸುವನ್ನು ಕೈಗೆ ಸಿಕ್ಕ ಮೃಗಗಳನ್ನು ತಿಂದು ನಿಮ್ಮ ಪಿತ್ತ ನೆತ್ತಿಗೇರಿ ಗಮ್ಮತ್ತಿನಿಂದ ಮಾತನಾಡುವಿರಾ? ಮರಳಿನನ್ನ ಚೋರನೆಂದು ಬೊಗಳುವಿರಾ? ನನ್ನ ಕೈಯಲ್ಲಿರುವ ಸುದರ್ಶನಕ್ಕೆ ಆಹುತಿ ಮದಂದನಾದ ಹಿರಣ್ಯ ಕಶ್ಯಪನ ಒಡಲು ಶೀಳಿದಂತೆ ನಿಮ್ಮಂ ಶೀಳಿ ಮಣ್ಣು ಮುಕ್ಷಿ ಬಿಡುವಿನ ನೋಡು ನೀಚ ರಕ್ಷಕರೇ, ಬಿಡು ನಿಮ್ಮ ದುಷ್ಟರೇ. ನಾರಾಯಣ, ನೀನ್ಯಾವ
ದೊಡ್ಡ ಕದನದ ವಿದ್ಯ ಪ್ರವೀಣ. ನೀನ್ಯಾವ ದೊಡ್ಡ ಪ್ರವೀಣ? ಹಿಂದಕ್ಕೆ 3 ಅಡಿ ಧರಿ ಎಂಬೇಡಿ ಬಲಿ ಚಕ್ರವರ್ತಿಯಂ ಪಾತಾಳಕ್ಕೆ ತುಳಿದೆ. ಇಲ್ಲಂದವರ್ಯಾರೋ? ವೀರಾದಿ ವೀರನಾದ ಹಿರಣ್ಯಾಕ್ಷಪನು ಅರಹಾರೋಪದಿಂದ ವಜೆಗೈದೆ. ಸ್ವಲ್ಪ ತಾಳು, ನಿಮ್ಮನ್ನು ಸಂಹರಿಸುವನು. ಬಲಡ್ಡನಾದ ನರಕಾಸುರಂ ನರಕದಲ್ಲಿ ಮಿಂದು ಮುಳುಗಿ ಅವನನ್ನು ಸಂಹರಿಸಿದೆ. ವೀರ ಪರಕ್ರಮಿಯಾದ ಭಸ್ಮಾಸುರನ ಕೈಗೆ ಬಳೆಯನ್ನುಟ್ಟು ಮೈಗೆ ಚರ್ತಾರ ಸೀರೆಯನ್ನುಟ್ಟು ತಕ್ಕತೈ ಎಂದು ನಡೆಸಿ ನಾಶಗೈದೆ. ಚಂಡ ವಿಕ್ರಮನಾದ ಸೋಮಕನನ್ನು ಮತ್ಸಾವತಾರದಿಂದ ಕೊಲ್ಲಿದ ನಿನ್ನ ಈ ತರನೊಳಗೆ ಎಲೈ ಮಾಯಕರನೇ, ಎಲೈ ಮಾಂಸಭಕ್ಷಕನೇ, ನೀನು ಧಾರೊಳಗೆ ನಿಜವಾಗಿ ಸಮರಂಗಣದಲ್ಲಿ ಎದುರಾಗಿ ನಿಂತು ನಮ್ಮ ಕೂಡ ಯುದ್ಧ ಮಾಡಿರುವೆ. ನಾರಾಯಣ ನಡೆಯಲ ಎಲೈ ದೃಷ್ಟದಾನವ, ಎಲೈ ಭ್ರಷ್ಟ ವಿಷ್ಣುವೇ, ರಾತ್ರಿಯಲ್ಲಿ ಸಂಚರಿಸುವನ್ನು ಕೈಗೆ ಸಿಕ್ಕ ಮೃಗಗಳನ್ನು ತಿಂದು ನಿಮ್ಮ ನೆತ್ತಿಗೆ ಪಿತ್ತವೇರಿ ಗಮ್ಮತ್ತಿನಿಂದ ಮಾತನಾಡುವಿರಾ? ಮರಳಿ ನನ್ನ ಚೋರನೆಂದು ಬಗಳುವಿರಾ? ಸಹಜವಾಗಿ ಬಗಳುವರು. ಎಲೈ ಘನಘಾತಕರೇ, ಭ್ರಷ್ಟ ವಿಷ್ಣುವೇ, ಒಂದು ಕ್ಷಣ ಮಾತ್ರದೋಳು ನಿಮ್ಮನ್ನು ಯಮನಾಲಯಕ್ಕೆ ಕಳಿಸದಿದ್ದರೆ ನಾನು ಹುಟ್ಟಿದ ಸಾರ್ಥಕವೇನು? ಕುಲ್ಲರೇ, ಅತೀ ಪಾಪಿಷ್ಟರೇ. ಬಹಳಿ ಎಲೈ ಮುರಾರೇ, ಈ ಕಳ್ಳೋರಿಯಂ ಸೂಸುತ್ತ ಕಾರ್ಬುಗಿಲಿನಿಂದ ದೇಶ ಸೇವೆಯೊಳ ತುಂಬಿ ಪಸರ್ಚಿಸುವ ಸಮತರ ಸರಸಾವಸಂ ನೋಡು. ಇದರ ಗರ್ಪಣೆಯಂ ಸಹಿಸಿಕೋ. ಕಳ್ಳ ಹಿಂದಕ್ಕೆ ಮೋಸದಿಂದ ಅಸುರರಂ ಕೊಂದ ಪರಿಯಲ್ಲ. ಹಸುವಂ ನೀಗೆ ಬಿಡುತ್ತೇನೆ ನೋಡು ನೋಡು ಮುರಾರಿ, ಹೇಳಿ ವೈಕುಂಠದ ದಾರಿ. ಎಲೈ ದಾನವರೇ, ಹಾಗಾದ್ರೆ ಯುದ್ಧ ಎಲ್ಲ ಸಾರಥಿ ದೇವಾ, ಈ ದುಷ್ಟರಾದ ದಾನವರು ಕೂಡ ಯುದ್ಧ ಮಾಡುವುದು ನನ್ನಿಂದ ಸಾಧ್ಯವಾಗಲಿಲ್ಲ. ಹೌದು ದೇವಾ. ಈಗ ಮಾಯವಾಗಿ ಹೋಗಿ ಮುಂದಿನ ಆಲೋಚನೆ ಮಾಡುತ್ತೇನೆ ಸಾರಥಿ. ಈಗ ಮಾಯವಾಗುವೆನೋ, ಜಾಗೃತಿ. ತಮ್ಮ ಇಷ್ಟದಂತಾಗಲಿ ದೇವಾ. ಬಳಿರಿಯೇ ಎಲೈ ಸಾರಥೆ, ಎನ್ನ ಕಾರ್ಮುಖದ ಪ್ರಹಾರಕ್ಕೆ ತಡೆಯದೆ ಕಳ್ಳಗೊಲ್ಲನು ಮಾಯವಾದನು. ಹೌದು ದೇವಾ. ಮತ್ತೇನಾದರೆ ನಿನಗೆ ಕಾಣಿಸಿಕೊಂಡರೆ ಜಾಗ್ರತೆಯಿಂದ ತಿಳಿಸುವಂತನಾಗ ಸಾರಥೆ. ಓಡಿಸಿ ಜಾಗ್ರತೆ. ತಮ್ಮ ಇಷ್ಟದಂತಾಗಲಿ ದೇವಾ.
ಅಣ್ಣಗಳಿರ ಸುಂದರಿ ಅಪ್ಪ ಸಾರಥಿ ಮಾತೆ ಎನ್ನನ್ನು ಅಂತಃಪುರದಲ್ಲಿ ಬಿಟ್ಟು ಎನ್ನ ಕಾಂತನು ಎತ್ತಲು ಓಡಿ ಹೋಗಿರುವನು. ಹೌದು ಮಾತೆ ನಾನೇನು ಮಾಡಲಿ ಸಾರಥಿ ಅತಿ ಜಾಗ್ರತೆ. ನನ್ನ ಕೇಳಿದ್ರೆ ನಾನೇನು ಹೇಳಮ್ಮ. ಆಹೋ ಇಂಡು ರಾಜರೊಳ ಗಂಡಿಗಲಿಯಾದ ಅಣ್ಣ. ಆಹೋ ತಮ್ಮ. ಓಹೋ ಇಲ್ಲಿ ಓರ್ವ ನಾರಿಯೊಳ ದನಿಯಾಗುವುದು. ಹೌದು ಹೌದು ತಮ್ಮ. ವಿಷ್ಣುವೆಂಬ ಭ್ರಷ್ಟನು ನಮ್ಮ ಕೂಡ ಕದರಕ್ಕೆ ಬಂದ ಇದೇ ಮಾರ್ಗವಾಗಿ ಓಡಿವದಂತೆ. ಹೌದು ಹೌದು ತಮ್ಮ. ಆದರೆ ಚಿಂತೆ ಇಲ್ಲ, ಅವನ ಹೆಂಡತಿಯಾದ ಲಕ್ಷ್ಮಿಯನ್ನು ಕೈ ಹಿಡಿದಂದರೆ ಎದುರಾಗಿ ನಿಂತು ನಮ್ಮ ಕೂಡ ಯುದ್ಧ ಮಾಡುವರು. ಹೌದು ಹೌದು ತಮ್ಮ. ಅಷ್ಟಲಕ್ಷ್ಮಿಯನ್ನು ಸೆರೆ ಹಿಡಿದು ನಮ್ಮ ಪಟ್ಟಣದಲ್ಲಿ ಇರಿಸೋಣ ನಡೆಯಗ್ರಜ. ಅಸುರರ ಕುಲ ತ್ಯಾಜ. ಏನೇ ಎಣ್ಣೆ ಗಜ ನಿಂಬೆ ಹಣ್ಣೆ ಬಾಬಾ ಬೈದಿಗೆ ನಿನ್ನ ಹತ್ತು ಮೆಚ್ಚಿನ ಪ್ರಿಯ ಸುಂದರನ ಬಂದಿರುವೆ. ಎನ್ನೋಳ ಒಂದು ಮಾತನ್ನಾಡು, ಮೌನವು ಬಿಡು, ಕಣ್ಣು ತೆರೆದು ನೋಡು. ನಿನಗೆ ನಾನೇ ಗತಿ, ನನಗೆ ನೀನೇ ಸತಿ. ನಿನ್ನ ಪತಿ ಅಮ್ಮೆತ ಪಡಿಸದೆನೆಂಬ ಭ್ರಾಂತಿ ಅಂಬಿಡು. ಅದು ಹೇಗೆಂದರೆ ಒಂಟಿಯಾಗಿ ಸಿಕ್ಕ ಹೆಣ್ಣನ್ನು ನೆಂಟಸ್ತನ ಮಾಡದೆ ಎಂದಿಗೆ ಬಿಟ್ಟು ಬಿಡಲಾರಿ ಈ ಶಕ್ತಿ ಸುಧನೆಂಬ ಬಂಟ. ಏನೇ ಸುಂದರಿ, ಆ ಕಪಟ ವಿಷ್ಣುವಿನ ತಂಟೆ ಬಿಡು. ನಡೆ ಅಂದರೆ ಮಹಾಲೋವತಿ ಎಂಬ ಸಾಮ್ರಾಟ ಲೋಹಾವತಿಯ ಸಿಂಹಾಸಧೀಶನೇ ನಿನಗೆ ಜಂಟಿ. ಏನೇ ಸುಂದರಿ, ನಿನಗೇನು ಬೇಕು ಎನ್ನಂ ಕೇಳು. ಬೇಕಾದರೆ ದೇವಲೋಕದಿಂದ ಕಾಮಧೇನು, ಕಲ್ಪವೃಕ್ಷ, ಐರಾವತ, ಚಿಂತಾಮಣಿಯಂ ತಂದುಕೊಡುವೆ. ರಂಭಾ, ಊರ್ವಶಿ, ಮೇನಕ, ತಿಲೋತ್ತಮರೆಂಬ ನರತಕ್ಯರಂ ನಿನ್ನ ಚಾಕರಿಯಲ್ಲಿ ನಿಲ್ಲಿಸುವೆ. ಧೃತಿಗೆಡದ ಲೋಹಾವತಿ ಪಟ್ಟಣಕ್ಕೆ ಹಡಿಯಿಡು ಕಾಂತೆ. ನಿನ್ಯಾತಕ್ಕೆ ನಿನಗೆ ಚಿಂತೆ? ಎಲೆ ನಡೆದಾಡುವ ಕಾಮನ ಬಿಲ್ಲೆ, ತುಳುಕಾಡುವ ಮುಗಲಿನ ಮಿಂಚೆ, ಭೂಮಿಗಳದ ಬಂದ ಹುಣ್ಣಿಮೆ ಅಂತಿರುವನಲ್ಲೇ ನಿನ್ನ ಮಂದ ಬುದ್ಧಿ ಎಂಬಿಟ್ಟು ಎನ್ನೋಳ ಸರಸವನ್ನಾಡು. ಆದಿಶೇಷ ಕಳ್ಳಚೋರನ ಸತಿಯೇ ಸೌಭಾಗ್ಯವತಿಯಾದ ಅಷ್ಟಲಕ್ಷ್ಮಿ. ಗಂಡುಗಲಿ ಶಕ್ತಿ ಶೂದನನ ಪಟ್ಟಣದಲ್ಲಿ ಸದಾ ಭಾಗ್ಯದ ಜ್ಯೋತಿ ಬೆಳೆಸುತ್ತ ನಮ್ಮ ಲೋಹಾವತಿ ಪಟ್ಟಣದ ಮಹಾರಾಣಿಯಾಗಿ ಮರೆಯುವಂತೆ ಬಾರೇ ಚಂದ್ರಮುಖಿ ನಮ್ಮಣ್ಣನ ಹಣಾಸಕ್ಕೆ. ಸುಂದರಿ, ನೀವು ದಾರು ನಾವು ಲೋಹಾವತಿಯ ಅರಸರಾದ ಶಕ್ತಿ ಸುಧನು, ಈತೆ ನನ್ನ ತಮ್ಮ ಪ್ರಸೋದನನು. ಇಲ್ಲಿಗೆ ತಕ್ಕೆ ಬಂದಿರುವಿರಿ. ನಿನ್ನನ್ನು ಎಳೆದುಕೊಂಡು ಬಂದಿರುವನು ಸುಂದರಿ. ಓಹೋ ಹೋ ಹೋ ಹೋ, ಲೋಹಾವತಿ ಅರಸರೇ ನೀವು? ಹೌದು ಸುಂದರಿ. ಹಾಗಾದ್ರೆ ನಮ್ಮ ವೈಕುಂಠಕ್ಕೆ ನೀವೇ ತಕ್ಕೆ ಬಂದಿರುವಿರಿ? ಸುಂದರಿ, ಏನು ತಪ್ಪು ಮಾಡಿರುವೆನು? ನಿನ್ನ ಗಂಡನು ಮಾಡಿರುವ ನನ್ನ ಗಂಡನಾದ ವಿಷ್ಣುವು ಅಂತ ತಪ್ಪನ್ನೇನಾದರೂ ಮಾಡಿರುವನೆ? ಮಾಡಿರುವುದಕ್ಕಾಗಿ ಬಂದಿರುವ ಸುಂದರಿ. ಅಣ್ಣಗಳಿರ, ಸುಂದರಿ, ನನ್ನ ಕಾಂತನು ಮಾಡಿದ ತಪ್ಪಿಗಾಗಿ ನನ್ನ ಕಾಂತನ ಬಳಿಗೆ ಹೋಗಬೇಕು ಹೊರತು ಹೆಣ್ಣು ಬಾಲೆಯಾದ ನನ್ನ ಬಳಿಗೆ ಬರುವುದು ತರವಲ್ಲ. ಸುಂದರಿ, ನಿನ್ನ ಗಂಡನು ಮಾಯವಾಗಿ ಸುಂದರಿ. ಅಣ್ಣಯ್ಯ ಸುಂದರಿ, ಹೇಳುವೆನು ಕೇಳಿ. ಚೆನ್ನಾಗಿ ಸುಂದರಿ.